ಮದ್ಯಪ್ರಿಯರಿಗೆ ಕಿಕ್ ಇಳಿಯೋ ಒಂದು ಸುದ್ದಿ ಇದೆ. ಕಿಕ್ ಏರೋ ಸುದ್ದಿ ಅಲ್ಲ, ಕಿಕ್ ಇಳಿಯೋ ಸುದ್ದಿ. ಬಿಯರ್ ಬೆಲೆ ಏರಿಕೆಗೆ ಸರ್ಕಾರ ತೀರ್ಮಾನ ಮಾಡಿದೆ. ಬಿಯರ್ ಬೆಲೆ ಏರಿಕೆ ತೀರ್ಮಾನ ಆಗಿದೆಯಂತೆ. ಜನವರಿ 20ರಂದು ನಡೆಯುವ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ RB ತಿಮ್ಮಾಪುರ ಹೇಳಿಕೆ. ಆಲ್ಕೋಹಾಲ್ ಕಂಟೆಂಟ್ ಮೇಲೆ ದರ ಏರಿಕೆ, ಅದರ ಆಧಾರದ ಮೇಲೆ ದರ ಏರಿಕೆ ನಿರ್ಧಾರವನ್ನು ಮಾಡಿದ್ದಾರಂತೆ. ಜನವರಿ 20ರಂದು ನಡೆಯುವ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ತಿಮ್ಮಾಪುರ ಹೇಳಿಕೆ. RB ತಿಮ್ಮಾಪುರ ಮಾತಾಡ್ತಾರೆ. ಯಾರಂತ ಅಧಿಕಾರಿಗಳು ನೋಡೋಣ. ಏರಿಕೆ ಮಾಡ್ತಾರೆ, ಅದ್ರಲ್ಲಿ ಬಿಯರ್ ಬೆಲೆ ಜಾಸ್ತಿ ಮಾಡ್ತೀರಾ ಅಂತ? ಇಲ್ಲ, ಮದ್ಯ ಬೆಲೆ ಅಂದ್ರೆ ಬಿಯರ್ದು ಮಾತ್ರ ಬೇರೆ ರಾಜ್ಯಗಳಿಗೆ ನಮಗೆ ಹೋಲಿಕೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಒಂದು ಎರಡನೇದು, ಬೇರ್ಗೆ ಒಂದು ಚೀಪ್ ಬೇರ್ ಬಂದಿದೆ. ಅವಕ್ಕೆ ಶುಗರ್ ಅನ್ನ ಎರಡು ಹೆಚ್ಚಿಗೆ ಮಾಡ್ತಿದ್ರು, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ 25% ಹೆಚ್ಚಿಗೆ ಅದನ್ನ ಶುಗರ್ ಆ್ಯಡ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಆ ಶುಗರ್ ಆ್ಯಡ್ ಮಾಡೋದ್ರಿಂದ ಅದು ಹ್ಯೂಮನ್ ಕನ್ಸಂಪ್ಷನ್ಗೆ ಯೋಗ್ಯ ಅಲ್ಲ. ಅದು ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ ಆಗುತ್ತೆ. ಅದನ್ನ 25% ಕಡಿಮೆ ಮಾಡಿಸಿದೀವಿ. ಬೇರೆ ರಾಜ್ಯಗಳನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ರೇಟನ್ನ ಗಮನಿಸಿ ಹೆಚ್ಚಿಗೆ ಮಾಡಬಹುದು. ಬೇರೆ ರಾಜ್ಯಗಳನ್ನ ನೋಡ್ಲಿಕ್ಕೆ ಹೇಳಿದ್ದೀವಿ. ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅನ್ನೋದು. ರಾಜ್ಯ ಸರ್ಕಾರ ಈಗಾಗಲೇ ಏನು ಮದ್ಯದ ಬೆಲೆ ಮತ್ತೆ ಹೆಚ್ಚಿಗೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಆಲೋಚನೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಅಬಕಾರಿ ಸಚಿವರು RB ತಿಮ್ಮಾಪುರ ಇದ್ದಾರೆ. ಯಾವ ರೀತಿ ಹೆಚ್ಚು ಮಾಡ್ತಾರೆ, ಏನೇನು ಹೆಚ್ಚು ಮಾಡ್ತಾರೆ ಅನ್ನೋದನ್ನ ನೇರವಾಗಿ ಅವರಿಂದ ಮಾತಾಡಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಈಗಾಗಲೇ ಮದ್ಯದ ಬೆಲೆ ಹೆಚ್ಚಿಗೆ ಆಗ್ತೈತೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ಮದ್ಯದ ಬೆಲೆ ಈಗಾಗಲೇ ಸರ್ಕಾರ ರಚನೆ ಆದ 2ನೇ ಬಾರಿಗೆ ಅಥವಾ 3ನೇ ಬಾರಿಗೆ ಹೆಚ್ಚಾಗ್ತಾ ಇರೋದ್ರಿಂದ ಎಷ್ಟು ನಿಮಗೆ ಆದಾಯ ಸಿಗ್ತಾ ಇದೆ ಸರ್? ಮದ್ಯದ ದರ ಏರಿಸ್ತಕ್ಕಂಥ ಪ್ರಸ್ತಾವನೆ ನಮ್ಮಲ್ಲಿಲ್ಲ. ನಾವು ಬೇರ್ ಮಾತ್ರ, ಈ ಚೀಪ್ ಲಿಕ್ಕರ್ ಬೇರು ಹಾಗೂ ಆಲ್ಕೋಹಾಲ್ ಪ್ರಮಾಣ ತಕ್ಕಂತೆ ಹಾಗೂ ಅಕ್ಕಪಕ್ಕದ ರಾಜ್ಯಗಳನ್ನು ಗಮನದಲ್ಲಿಟ್ಕೊಂಡು ಕೆಲವು ಟ್ಯಾಕ್ಸೇಷನ್ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ಅದು 20ನೇ ತಾರೀಕಿನ ನಂತರ ಒಂದು ತೀರ್ಮಾನಕ್ಕೆ ಬರ್ತಿದ್ದೀವಿ. ಬಟ್ ನಾವೇನು ಅಷ್ಟು ಪ್ರಮಾಣದಲ್ಲಿ ಬೇರೆ ಯಾವುದು ಮದ್ಯ ತರೋದಿಲ್ಲ, ಎಕ್ಸೆಪ್ಟ್ ಬೇರಿಗೆ ಮಾತ್ರ ಸ್ವಲ್ಪ ಪ್ರಮಾಣದಾಗ ಏರಿಸಬೇಕು ಅಂತಕ್ಕಂಥ ಪ್ರಸ್ತಾವನೆ ನಮ್ಮ ಮುಂದಿದೆ. ಅದನ್ನ ಇನ್ನು ಚರ್ಚೆ ಹಂತದಲ್ಲಿದೆ. ಚರ್ಚೆ ಮಾಡಿ ಡಿಸಿಷನ್ ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ ಬಿಯರ್ ದರ ಒಂದು ವೇಳೆ ಏರಿಸೋದಾದ್ರೆ ಒಂದು ಬಿಯರ್ಗೆ ಎಷ್ಟು ಬೆಲೆ ಹೆಚ್ಚಿಗೆ ಆಗುವಂತ ನಿರೀಕ್ಷೆ ಇದೆ ಸರ್? ಅದನ್ನ ಆಲ್ಕೋಹಾಲ್ ಪ್ರಮಾಣ ಬೀರ್ನಲ್ಲಿ ಯಾವ್ಯಾವ್ದು ರೀತಿ ಇರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. 5%, 9%, 12% ಇದನ್ನು ಗಮನದಲ್ಲಿ ಇಟ್ಕೊಂಡು ರೇಟನ್ನು ವೇರಿಯೇಟ್ ಮಾಡ್ತಕ್ಕಂಥದ್ದು ಇದೆ. ಪ್ರಸ್ತಾವನೆ ಇದೆ, ಚರ್ಚೆಯಲ್ಲಿದ್ದೀವಿ. ಇಂಪ್ಲಿಮೆಂಟ್ ಮಾಡೋ ದಿವಸ ನಿಮ್ಗೆ ಹೇಳ್ತೀವಿ. ಬಟ್ ಅದಿನ್ನೂ ನಾವು ಮಾಡೇ ಮಾಡ್ತೀವಿ ಅಂತ ನೀವು ತಿಳ್ಕೊಬೇಡಿ. ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಮದ್ಯಪ್ರಿಯರಿಗೆ ಕಿಕ್ ಇಳಿಯೋ ಒಂದು ಸುದ್ದಿ ಇದೆ. ಕಿಕ್ ಏರೋ ಸುದ್ದಿ ಅಲ್ಲ, ಕಿಕ್ ಇಳಿಯೋ ಸುದ್ದಿ. ಬಿಯರ್ ಬೆಲೆ ಏರಿಕೆಗೆ ಸರ್ಕಾರ ತೀರ್ಮಾನ ಮಾಡಿದೆ. ಬಿಯರ್ ಬೆಲೆ ಏರಿಕೆ ತೀರ್ಮಾನ ಆಗಿದೆಯಂತೆ. ಜನವರಿ 20ರಂದು ನಡೆಯುವ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ RB ತಿಮ್ಮಾಪುರ ಹೇಳಿಕೆ. ಆಲ್ಕೋಹಾಲ್ ಕಂಟೆಂಟ್ ಮೇಲೆ ದರ ಏರಿಕೆ, ಅದರ ಆಧಾರದ ಮೇಲೆ ದರ ಏರಿಕೆ ನಿರ್ಧಾರವನ್ನು ಮಾಡಿದ್ದಾರಂತೆ. ಜನವರಿ 20ರಂದು ನಡೆಯುವ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ತಿಮ್ಮಾಪುರ ಹೇಳಿಕೆ. RB ತಿಮ್ಮಾಪುರ ಮಾತಾಡ್ತಾರೆ. ಯಾರಂತ ಅಧಿಕಾರಿಗಳು ನೋಡೋಣ. ಏರಿಕೆ ಮಾಡ್ತಾರೆ, ಅದ್ರಲ್ಲಿ ಬಿಯರ್ ಬೆಲೆ ಜಾಸ್ತಿ ಮಾಡ್ತೀರಾ ಅಂತ? ಇಲ್ಲ, ಮದ್ಯ ಬೆಲೆ ಅಂದ್ರೆ ಬಿಯರ್ದು ಮಾತ್ರ ಬೇರೆ ರಾಜ್ಯಗಳಿಗೆ ನಮಗೆ ಹೋಲಿಕೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಒಂದು ಎರಡನೇದು, ಬೇರ್ಗೆ ಒಂದು ಚೀಪ್ ಬೇರ್ ಬಂದಿದೆ. ಅವಕ್ಕೆ ಶುಗರ್ ಅನ್ನ ಎರಡು ಹೆಚ್ಚಿಗೆ ಮಾಡ್ತಿದ್ರು, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ 25% ಹೆಚ್ಚಿಗೆ ಅದನ್ನ ಶುಗರ್ ಆ್ಯಡ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಆ ಶುಗರ್ ಆ್ಯಡ್ ಮಾಡೋದ್ರಿಂದ ಅದು ಹ್ಯೂಮನ್ ಕನ್ಸಂಪ್ಷನ್ಗೆ ಯೋಗ್ಯ ಅಲ್ಲ. ಅದು ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ ಆಗುತ್ತೆ. ಅದನ್ನ 25% ಕಡಿಮೆ ಮಾಡಿಸಿದೀವಿ. ಬೇರೆ ರಾಜ್ಯಗಳನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ರೇಟನ್ನ ಗಮನಿಸಿ ಹೆಚ್ಚಿಗೆ ಮಾಡಬಹುದು. ಬೇರೆ ರಾಜ್ಯಗಳನ್ನ ನೋಡ್ಲಿಕ್ಕೆ ಹೇಳಿದ್ದೀವಿ.
ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅನ್ನೋದು ರಾಜ್ಯ ಸರ್ಕಾರ ಈಗಾಗಲೇ ಏನು ಮದ್ಯದ ಬೆಲೆ ಮತ್ತೆ ಹೆಚ್ಚಿಗೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಆಲೋಚನೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಅಬಕಾರಿ ಸಚಿವರು RB ತಿಮ್ಮಾಪುರ್ ಇದ್ದಾರೆ. ಯಾವ ರೀತಿ ಹೆಚ್ಚು ಮಾಡ್ತಾರೆ, ಏನೇನು ಹೆಚ್ಚು ಮಾಡ್ತಾರೆ ಅನ್ನೋದನ್ನ ನೇರವಾಗಿ ಅವರಿಂದ ಮಾತಾಡಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಈಗಾಗಲೇ ಮದ್ಯದ ಬೆಲೆ ಹೆಚ್ಚಿಗೆ ಆಗ್ತೈತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ಮದ್ಯದ ಬೆಲೆ ಈಗಾಗಲೇ ಸರ್ಕಾರ ರಚನೆ ಆದ 2ನೇ ಬಾರಿಗೆ ಅಥವಾ 3ನೇ ಬಾರಿಗೆ ಹೆಚ್ಚಾಗ್ತಾ ಇರೋದ್ರಿಂದ ಎಷ್ಟು ನಿಮಗೆ ಆದಾಯ ಸಿಗ್ತಾ ಇದೆ ಸರ್? ಮದ್ಯದ ದರ ಏರಿಸ್ತಕ್ಕಂಥ ಪ್ರಸ್ತಾವನೆ ನಮ್ಮಲ್ಲಿಲ್ಲ. ನಾವು ಬೇರ್ ಮಾತ್ರ ಈ ಚೀಪ್ ಲಿಕ್ಕರ್ ಬೇರು ಹಾಗೂ ಆಲ್ಕೋಹಾಲ್ ಪ್ರಮಾಣ ತಕ್ಕಂತೆ ಹಾಗೂ ಅಕ್ಕಪಕ್ಕದ ರಾಜ್ಯಗಳನ್ನು ಗಮನದಲ್ಲಿಟ್ಕೊಂಡು ಕೆಲವು ಟ್ಯಾಕ್ಸೇಷನ್ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ಅದು 20ನೇ ತಾರೀಕಿನ ನಂತರ ಒಂದು ತೀರ್ಮಾನಕ್ಕೆ ಬರ್ತಿದ್ದೀವಿ. ಬಟ್ ನಾವೇನು ಅಷ್ಟು ಪ್ರಮಾಣದಲ್ಲಿ ಬೇರೆ ಯಾವುದು ಮಧ್ಯ ತರೋದಿಲ್ಲ, ಎಕ್ಸೆಪ್ಟ್ ಬೇರಿಗೆ ಮಾತ್ರ ಸ್ವಲ್ಪ ಪ್ರಮಾಣದಾಗ ಏರಿಸಬೇಕು ಅಂತಕ್ಕಂಥ ಪ್ರಸ್ತಾವನೆ ನಮ್ಮ ಮುಂದಿದೆ. ಅದನ್ನು ಇನ್ನೂ ಚರ್ಚೆ ಹಂತದಲ್ಲಿದೆ. ಚರ್ಚೆ ಮಾಡಿ ಡಿಸಿಷನ್ ತೆಗೆದುಕೊಳ್ತಾ ಇದೆ. ಈಗಾಗಲೇ ಬಿಯರ್ ದರ ಒಂದು ವೇಳೆ ಏರಿಸೋದಾದ್ರೆ ಒಂದು ಬಿಯರ್ಗೆ ಎಷ್ಟು ಬೆಲೆ ಹೆಚ್ಚಿಗೆ ಆಗುವಂತ ನಿರೀಕ್ಷೆ ಇದೆ ಸರ್? ಅದನ್ನ ಆಲ್ಕೋಹಾಲ್ ಪ್ರಮಾಣ ಬೀರ್ನಲ್ಲಿ ಯಾವ್ಯಾವ್ದು ರೀತಿ ಇರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. 5%, 9%, 12% ಇದನ್ನು ಗಮನದಲ್ಲಿ ಇಟ್ಕೊಂಡು ರೇಟನ್ನು ವೇರಿಯಸ್ ಮಾಡ್ತಕ್ಕಂಥದ್ದು ಇದೆ. ಪ್ರಸ್ತಾವನೆ ಇದೆ, ಚರ್ಚೆಯಲ್ಲಿದ್ದೀವಿ. ಇಂಪ್ಲಿಮೆಂಟ್ ಮಾಡೋ ದಿವಸ ನಿಮ್ಗೆ ಹೇಳ್ತೀವಿ. ಬಟ್ ಅದಿನ್ನೂ ನಾವು ಮಾಡೇ ಮಾಡ್ತೀವಿ ಅಂತೇನು ತಿಳ್ಕೊಬೇಡಿ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಮದ್ಯಪ್ರಿಯರಿಗೆ ಕಿಕ್ ಇಳಿಯೋ ಒಂದು ಸುದ್ದಿ ಇದೆ. ಕಿಕ್ ಏರೋ ಸುದ್ದಿ ಅಲ್ಲ, ಕಿಕ್ ಇಳಿಯೋ ಸುದ್ದಿ. ಬಿಯರ್ ಬೆಲೆ ಏರಿಕೆಗೆ ಸರ್ಕಾರ ತೀರ್ಮಾನ ಮಾಡಿದೆ. ಬಿಯರ್ ಬೆಲೆ ಏರಿಕೆ ತೀರ್ಮಾನ ಆಗಿದೆಯಂತೆ. ಜನವರಿ 20ರಂದು ನಡೆಯುವ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ RB ತಿಮ್ಮಾಪುರ ಹೇಳಿಕೆ. ಆಲ್ಕೋಹಾಲ್ ಕಂಟೆಂಟ್ ಮೇಲೆ ದರ ಏರಿಕೆ, ಅದರ ಆಧಾರದ ಮೇಲೆ ದರ ಏರಿಕೆ ನಿರ್ಧಾರವನ್ನು ಮಾಡಿದ್ದಾರಂತೆ. ಜನವರಿ 20ರಂದು ನಡೆಯುವ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ತಿಮ್ಮಾಪುರ ಹೇಳಿಕೆ. RB ತಿಮ್ಮಾಪುರ ಮಾತಾಡ್ತಾರೆ. ಯಾರಂತ ಅಧಿಕಾರಿಗಳು ನೋಡೋಣ. ಏರಿಕೆ ಮಾಡ್ತಾರೆ ಅದ್ರಲ್ಲಿ ಬಿಯರ್ ಬೆಲೆ ಜಾಸ್ತಿ ಮಾಡ್ತೀರಾ ಅಂತ? ಇಲ್ಲ, ಮದ್ಯ ಬೆಲೆ ಅಂದ್ರೆ ಬಿಯರ್ದು ಮಾತ್ರ ಬೇರೆ ರಾಜ್ಯಗಳಿಗೆ ನಮಗೆ ಹೋಲಿಕೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಒಂದು ಎರಡನೇದು, ಬೇರ್ಗೆ ಒಂದು ಚೀಪ್ ಬೇರ್ ಬಂದಿದೆ. ಅವಕ್ಕೆ ಶುಗರ್ ಅನ್ನ 2 ಹೆಚ್ಚಿಗೆ ಮಾಡ್ತಿದ್ರು. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ 25% ಹೆಚ್ಚಿಗೆ ಅದನ್ನ ಶುಗರ್ ಆ್ಯಡ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಆ ಶುಗರ್ ಆ್ಯಡ್ ಮಾಡೋದ್ರಿಂದ ಅದು ಹ್ಯೂಮನ್ ಕನ್ಸಂಪ್ಷನ್ಗೆ ಯೋಗ್ಯ ಅಲ್ಲ. ಅದು ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ ಆಗುತ್ತೆ. ಅದನ್ನ 25% ಕಡಿಮೆ ಮಾಡಿಸಿದೀವಿ. ಬೇರೆ ರಾಜ್ಯಗಳನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ರೇಟನ್ನ ಗಮನಿಸಿ ಹೆಚ್ಚಿಗೆ ಮಾಡಬಹುದು. ಬೇರೆ ರಾಜ್ಯಗಳನ್ನ ನೋಡ್ಲಿಕ್ಕೆ ಹೇಳಿದ್ದೀವಿ. ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು